ಇನ್ನು ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ನಂತ ಅಯೋಗ್ಯರು ಹುಡುಕಿದ್ರೂ ಸಿಗೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಆಳ್ವಿಕೆ ನಡೆಸೋದಕ್ಕೆ ಲಾಯಕ್ಕಿಲ್ಲದವರು, ಕುಕ್ಕರ್ ಬ್ಲಾಸ್ಟ್ ಮಾಡೋರು ಕಾಂಗ್ರೆಸ್ಗೆ ಬ್ರದರ್ಸ್. ಮುಸ್ಲಿಂ ಲೀಗ್ ಜೊತೆಗೆ ಕಾಂಗ್ರೆಸ್ನವರು ಸಂಪರ್ಕದಲ್ಲಿ ಇದ್ದಾರೆ. ಅಯೋಗ್ಯ ಹೇಳಿದಕ್ಕೆ ಎಸ್ಐಟಿಯನ್ನು ರಚನೆ ಮಾಡ್ತೀರಿ. ವೀರೇಂದ್ರ ಹೆಗಡೆಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೀರಾ. ಸೌಜನ್ಯ ಪ್ರಕರಣ ತನಿಖೆ ಮಾಡ್ತೀವಿ ಅಂತ ನಾವು ಹೇಳಿದ್ವಿ, ಷಡ್ಯಂತ್ರ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರು ಹೇಳೋರು ಕೇಳೋರು ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದರ್ಗಾದ ಬಗ್ಗೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಆಗಿಸ್ತೀರಾ? ಯಾರೋ ಹೇಳಿಕೆ ಕೊಟ್ಟ ಅಂತ ಏನ್ ಬೇಕಾದ್ರೂ ಮಾಡೋದಾ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಯೋಗ್ಯರು ಅಂತಂದ್ರ ಇಂಥ ಅಯೋಗ್ಯರು ಹುಡುಕಾಡಿಕೊಂಡು ಹೋದ್ರು ಸಿಗುದಿಲ್ಲ. ಇವರು ಇಂಥ ಅಯೋಗ್ಯರು, ಇವರು ಆಳ್ಲಿಕ್ಕೆ ಲಾಯಕರಿದ್ದಾರೆ. ಇವರು ಪೊಲೀಸರನ್ನು ಕಳಿಸಿ ಎಲ್ಲಿ ಬೇಕಾದಲ್ಲಿ ಎಗಿತಾರೆ. ವೀರೇಂದ್ರ ಹೆಗಡೆ ಅವರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಕುಕ್ಕರ್ ಬ್ಲಾಸ್ಟ್ ಮಾಡಿದಂತ ಭಯೋತ್ಪಾದಕರು ನಿಮಗ ಬ್ರದರ್ಸ್ ಆಗ್ತಾರ. ನಿಮಗ ಮುಸ್ಲಿಂ ಲೀಗಿನ ಜೊತೆಗೆ ಸಂಪರ್ಕ, SDPI ಜೊತೆಗೆ ಸಂಪರ್ಕ, PFI ಜೊತೆಗೆ ಸಂಪರ್ಕ ನಿಮಗೆ ಬಹಳ ಸಂತೋಷ ಆಗ್ತದ. ಯಾವನೋ ಒಬ್ಬ ಅಯೋಗ್ಯ ಬಂದು ಕೊಟ್ಟ ಅಂದ್ರೆ ಅದಕ್ಕೆ ಒಂದು ಏನದ ಇದು ರಚನೆ ಮಾಡ್ಯಾರಲ್ಲ, SIT ರಚನೆ ಮಾಡೋದು, ಇಲ್ಲ 164 ಕೊಟ್ಟನಂತ ಅನ್ನೋದು. ಆ ಬಾಹುಬಲಿ ಬೆಟ್ಟ ತೆಗೆದ ನಾಚಿಗೆ ಬರೋದಿಲ್ಲ ನಿಮಗೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಈ ಸೌಜನ್ಯ ಕೊಲೆ ಕೇಸಿನ ಪ್ರಕರಣ ಆದ ನಂತರ ನಾವು ತನಿಖೆ ಮಾಡ್ತೀವಿ ಅಂತಂದ್ವಿ. ನಾವು ಅತ್ಯಂತ ಶಾಂತ ರೀತಿಯಿಂದ ಇದ್ವಿ. ಷಡ್ಯಂತ್ರ ಅಂತ ಹೇಳಿಕೆ ಕೊಟ್ಟಾರ ಯಾರು? DK ಶಿವಕುಮಾರ್ ಅವರ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ತೀರಾ ಅತಿರೇಕಕ್ಕೆ ಹೋದಾಗ ನಾವು ಅದನ್ನ ರಿಯಾಕ್ಟ್ ಮಾಡಿದೀವಿ. ಅದು ಯಾಕೆ ರಿಯಾಕ್ಟ್ ಮಾಡಿದೀವಿ ಅಂತಂದ್ರೆ ಯಾರು ಹೇಳೋರಿಲ್ಲ ಅಂತ ಅನ್ನೋ ಸ್ಥಿತಿಯನ್ನ ತಗೊಂಡ್ಬಂದು ಅಲ್ಲಿ ಬಾಹುಬಲಿ ಬೆಟ್ಟ, ನಾನು ಹೇಳ್ತೇನೆ ಯಾವುದೋ ನಾಳೆ ಇನ್ನೊಂದು ದರ್ಗಾದಾಗೋ ಮತ್ತೊಂದು ನಾವು ಹೋಗುದು ಬಂದೀವಿ ಅಂತ ಇನ್ನೊಬ್ಬ ಯಾವನೋ ಬಂದು 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಹೋಗಿ ದರ್ಗಾದ ಇದು ಆಗಿಸ್ತೀರ ನೀವು? ಇದರ ಇನ್ನು ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ನಂತ ಅಯೋಗ್ಯರು ಹುಡುಕಿದ್ರೂ ಸಿಗೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಆಳ್ವಿಕೆ ನಡೆಸೋದಕ್ಕೆ ಲಾಯಕ್ಕಿಲ್ಲದವರು, ಕುಕ್ಕರ್ ಬ್ಲಾಸ್ಟ್ ಮಾಡೋರು ಕಾಂಗ್ರೆಸ್ಗೆ ಬ್ರದರ್ಸ್. ಮುಸ್ಲಿಂ ಲೀಗ್ ಜೊತೆಗೆ ಕಾಂಗ್ರೆಸ್ನವರು ಸಂಪರ್ಕದಲ್ಲಿ ಇದ್ದಾರೆ. ಅಯೋಗ್ಯ ಹೇಳಿದಕ್ಕೆ SITಯನ್ನು ರಚನೆ ಮಾಡ್ತೀರಿ. ವೀರೇಂದ್ರ ಹೆಗಡೆಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೀರಾ. ಸೌಜನ್ಯ ಪ್ರಕರಣ ತನಿಖೆ ಮಾಡ್ತೀವಿ ಅಂತ ನಾವು ಹೇಳಿದ್ವಿ, ಷಡ್ಯಂತ್ರ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಯಾರು ಹೇಳೋರು ಕೇಳೋರು ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದರ್ಗಾದ ಬಗ್ಗೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಆಗಿಸ್ತೀರಾ? ಯಾರೋ ಹೇಳಿಕೆ ಕೊಟ್ಟ ಅಂತ ಏನ್ ಬೇಕಾದ್ರೂ ಮಾಡೋದಾ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.